ಏನು ಮಾಡಲಿ ಇದೇನೇ ನಾಲ್ಕು ಇಲ್ಲ ಇಲ್ಲ ಯಾಕಿಲ್ಲ ಯಾಕೂ ಇಲ್ಲ. ಲಾರಿಗಳೆಲ್ಲ ನಿಂತಿದ್ದೇವೆ, ಒಳ್ಳೆ ಕಡ್ಡಿಪಟ್ಟಿ ಕಾಣಿಸ್ತಾ ಇದ್ದಾವೆ ಇಲ್ಲಿಂದ. ಇನ್ನು ಮರಿ ಓಡ್ಬೇಡ ಕಣ ಸಾಕು. ಏನಾ ಬಾ ಬಾಯ್ಲಿ. ಹೋ ಧೂಳಿನ ಸಾಮ್ರಾಜ್ಯ. ಸಖತ್ ಎಕ್ಸ್ಪೀರಿಯನ್ಸ್ ಸಿಕ್ತು ಮಾತ್ರ. ಧೂಳು ಕಲ್ಲು 26 ಕಿಲೋಮೀಟರ್ ಐತೆ. ಬನ್ನಿ ಹೋಗೋಣ. ಇದೊಂದು ಚೆಕ್ ಪೋಸ್ಟು. ಸೊ ಇಲ್ಲಿ ನಾವು ನಮ್ಮ ಅಡ್ರೆಸ್ಸು ಮತ್ತು ಡೀಟೇಲ್ಸ್ ಎಲ್ಲ ಹೇಳಬೇಕಿರುತ್ತೆ. ಕಚ್ಬಾರ್ದು, ಏನಿಲ್ಲ, ಸುಮ್ಮನೆ ಪ್ರೀತಿ ಮಾಡೋಕ್ಕಷ್ಟೇ ಕರೆದಿದ್ದು. ಇವು ಟೆಂಪಲ್ಲು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 200 ವರ್ಷದ ಹಳೆ ಮಮ್ಮಿ ಇದೆಯಂತೆ. ಇನ್ನೆಷ್ಟು 10 ಕಿಲೋಮೀಟ್ರಾ ಕನ್ಫರ್ಮು. ರೇಟ್ ಮಾತಾಡಿದ್ರಣ್ಣ, ಇಲ್ಲಿ ಸಿಗೋದೇ ಕಷ್ಟ. ಇಲ್ಲಿ ಹೋಗುತ್ತೆ ಯಾವುದೋ ಒಂದು दो आदमी के लिए चलेगा. कितना है? 16. ज़्यादा हो गया. एक 1000 डालिए. 1000 नहीं. ಈ ಪ್ಲೇಟ್ ಮುಚ್ಚಿದ ತಕ್ಷಣನೇ ಹೊಗೆ ಇಲ್ಲಿಂದ ಈ ಪೈಪ್ ಮುಖಾಂತರ ಮೇಲೆ ಕೊಟ್ಟೋಗುತ್ತೆ. ಈಗ 4 ಹತ್ರ ಬಂದು ಇಲ್ಲೊಂದು ಡಾಬಾ ಹತ್ರ ನಿಲ್ಸಿದೀವಿ. ಸಮಾಂಗ್ ಡಾಬಾ ಹತ್ರ ನಿಲ್ಸಿದೀವಿ. ಸೀನು ಬಂದ್ಬಿಡ್ತು ಇದೇ ಟೈಮ್ಗೆ. ಊಷ್ಟಾಗ್ಬಿಟ್ಟಿದೀವಿ ಚಳಿಗೆ, ಮುಖ ಎಲ್ಲ ಹೊಡ್ಕೊಂಡು ಹೆಂಗಿಂಗೋ ಆಗ್ಬಿಟ್ಟೈತೆ. ಸೊ ಈಗ ಟೀ ಕುಡ್ಕೊಂಡು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಸ್ಟಿಕ್ಕರ್ಗಳು, ಬೈಕರ್ಸ್ ಅವ್ರದ್ದೆಲ್ಲ ಸ್ಟಿಕ್ಕರ್ಸ್ ಇದೆ. ಸೊ ನಮ್ಮ ಸ್ಟಿಕ್ಕರ್ಸು ತಂದಿದ್ದೀವಿ. ಸೊ ಇಬ್ರು ಇವಾಗ ಹಾಕ್ತೀವಿ. ಎಲ್ಲ ಅಲ್ಲೇ ಹಾಕ, ಅಲ್ಲನ ಅದ್ರ ಮೇಲೆ ಹಾಕ. ಇಲ್ಲ ಹಾಕ್ಲಾ? ಅಲ್ಲೇ ಹಾಕ. ಇಲ್ಲ ಹಾಕ್ತೀನಿ. ಅಲ್ಲೇ ಹಾಕ ಅಷ್ಟೇ. ಸೊ ಈಗ ಇಲ್ಲಿಂದ ಲೇಕ್ ನೋಡ್ಕೊಂಡು ಮತ್ತೆ ಇಲ್ಲಿಂದ ಕಾಜಾ ಕಡೆ ಹೊರಡ್ತೀವಿ. ಅಲ್ಲಿ ಅಪ್ ಟು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೋಗ್ತೀವಿ. ಹೋಗ್ಬಿಟ್ಟು ಸ್ಟಾಪ್ ಆಗೋ ಥರ ಪ್ಲಾನ್ ಮಾಡಿದ್ದೀವಿ. ಇಲ್ಲಿ ನಾಲ್ಕೋ ಲೇಕ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕೆರೆ ಇದೆಯಂತೆ, ನಾಲ್ಕೋ ಹಳ್ಳಿನಲ್ಲೇ. ಸೊ ಆ ಕೆರೆನ ನೋಡ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಸೊ ನೋಡಿ, ಇನ್ನೇನು ಚಳಿಗಾಲ ಮುಗಿದ ತಕ್ಷಣವೇ ಮಣ್ಣನ್ನೆಲ್ಲ ಹದ ಮಾಡಿ ರೆಡಿ ಮಾಡ್ಕೋತಾರೆ ಬೆಳೆಗಳನ್ನೆಲ್ಲ ಹಾಕಲಿಕ್ಕೆ. ಯಾಕಂದರೆ ಚಳಿಗಾಲ ಇದ್ದಾಗ ಮಂಜುಗಡ್ಡೆ ಇರುತ್ತೆ. ಸೊ ಆಗ ಅವರು ಏನು ಬೆಳೆಯೋಕ್ಕಾಗಲ್ಲ. ಸೊ ಈ ಟೈಮ್ ಏನಿರುತ್ತೋ ಅದರಲ್ಲಿ ಏನು ಬೆಳಿಬೇಕು ಅದನ್ನು ಬೆಳ್ಕೊಂಬಿಡ್ತಾರೆ ಅವ್ರವ್ರ ಲೋಕಲ್ ಬೆಳೆಗಳನ್ನ. ಇಲ್ಲಿ ಕಾಣಿಸ್ತಾ ಐತಲ್ಲ, ಬಾ ಅಣ್ಣ ಅಣ್ಣ, ಇಲ್ಲೇ ಸ್ಟೆಪ್ ಐತೆ. ಹಾಂ, ಮೇಲೆ ಹೋಗೋಣ, ಮೇಲೆ ಹೋಗಿ ಹಂಗೆ ಬರ್ಬೋದು ಅಂತನಾ? ಇಲ್ಲ ಅಣ್ಣ, ಇಲ್ಲೇನೆ ಆಲ್ಮೋಸ್ಟು. ಹೌದಾ? ನೋಡಿ ಒಂಚೂರು, ನಾನು ಇಲ್ಲಿ ನೋಡ್ತೀನಿ, ನೋಡ್ಕೊಬತ್ತೀರಾ? ಬರಲಾ ಅತ್ಲಾಗ ನಾನು. ಸೊ ರೈಟಲ್ಲಿ ಕಾಣಿಸ್ತಾ ಇದೆ, ಅದು ನಾಲ್ಕೋ ಲೇಕು. ಇಲ್ವಾ? ಸೊ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನೇ ನಾಲ್ಕೋ ಲೇಕು. ಬನ್ನಿ ನೋಡ್ಕೊಬಂದ್ಬಿಡೋಣ. ಏನು ಮಾಡಲಿ? ಬಂದ್ರಾ? ಬನ್ನಿ ನಿಧಾನಕ್ಕೆ ಬನ್ನಿ ಬರುತ್ತೆ. ಬನ್ನಿ, ಇದೆ ಫೋನನ್ನು ತಗೊಂಬಿಡೋಣ. ಬೇಡ, ರಿಸ್ಕ್ ಬೇಡ. ಕೀ ತಗೊಂಡ್ರಾ? ಕೆಳಗೆ ಇಳಿಬೋದಲ್ವಾ? ಹಾಂ, ಹೋಗಿ ಬರೋಣ. ಬನ್ನಿ. ಆಗಲ್ವಾ? ಬಿಡಿ, ಹಂಗೆ ದೂರದಿಂದ ನೋಡೋಣ. ಆಯಿತು, ಹಿಂಗೆ ಹೋಗ್ಬೋದಲ್ಲಣ್ಣ? ಹಾಂ. ಸೊ ನೋಡಿ, ಇದೇನೆ ನಾಲ್ಕೋ ಲೇಕು. ಆ್ಯಕ್ಚುಲಿ ಹಂಗೆ ಹೋಗ್ಬೋದು, ಇನ್ನೇನಿಲ್ಲ, ಕೆರೆ ಒಂದಿದೆ ಅಷ್ಟೇ. ಸೊ ಹಂಗಾಗಿ ಅದನ್ನು ನಾಲ್ಕೋ ಲೇಕು, ವಿಲೇಜ್ ಇದೇ ಆಗಿರೋದ್ರಿಂದ ನಾಲ್ಕೋ ಲೇಕ್ ಅಂತ ಹೆಸರಿಟ್ಟಿದ್ರೆ. ಸೊ ಈಗ ನೋಡ್ರಿ, ನಾವು ನಮ್ಮ ಪಯಣ ಮುಂದುವರ್ಸೋಣ. ನನ್ನ ಪ್ರಕಾರ ಒಳ್ಳೆ ಮಳೆಗಾಲದಲ್ಲೆಲ್ಲ ಬಂತು ಅಂತಂದರೆ ಇಲ್ಲಿವರೆಗೂ ತುಂಬಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇವಾಗ ಒಂದು ಲೆವೆಲ್ಲಿಗೆ ತುಂಬಿದೆ. ಸೊ ನೋಡ್ರಿ, ನಾವು ಹೊರಡುವ ಈಗ. ನಾವು ಯಾಕಂದರೆ ಮತ್ತಿನ್ನೂ ಕಾಸಾ ಅಲ್ಲಿಗೆಲ್ಲ ಹೋಗಬೇಕಲ್ಲ. ಸೊ ಹಂಗಾಗಿ ಟೈಮ್ ಇಲ್ಲ. ಸೊ ಹೊರಡೋಣ. ಹಾಂ.
ಕೆಳಗಡೆ ಸ್ಪಿಟಿ ನದಿಗೆ ಡ್ಯಾಮೋ ಏನೋ ಗೊತ್ತಿಲ್ಲ, ಒಂದು ರಿಸರ್ವರ್ ಟೈಪ್ ಕಟ್ತಾ ಇದ್ದಾರೆ ಅಡ್ಡಲ್ಗೋಡೆ ಮಾಡಿ. ಸೊ ಏನು ಎತ್ತ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಜಸ್ಟ್ ನೋಡಿದ್ದಷ್ಟೇ. ನೋಡಿ ಅಲ್ಲಿ ನಾವೀಗ ಕೆಳಗಡೆನೇ ಹೋಗುತ್ತೆ ಅನ್ಕೊಂತೀನಿ, ಈ ರೋಡು ಕೆಳಗಡೆನೇ ಹೋಗ್ತಾ ಇದೆ. ಏನು ಮಜಾ ಇದು ನೋಡಿ, ಅಲ್ಲಿ ಲಾರಿಗಳೆಲ್ಲ ನಿಂತಿದ್ದೇವೆ, ಒಳ್ಳೆ ಕಡ್ಡಿಪಟ್ಟಿ ಕಾಣಿಸ್ತಾ ಇದ್ದಾವೆ ಇಲ್ಲಿಂದ. ಆಮೇಲೆ ಇನ್ನೊಂದೇನು ಅಂದರೆ ಫುಲ್ಲು ಕ್ಲಿಯರಾಗಿರೋದ್ರಿಂದ ಮರ ಗಿಡ ಏನೂ ಇಲ್ವಲ್ಲ, ಸೊ ಹಂಗಾಗಿ ನೀವು ಕಣ್ಣು ಎಷ್ಟು ಕಾಣಿಸುತ್ತೋ ಅಷ್ಟು ದೂರಕ್ಕೂ ಕಾಣಿಸುತ್ತೆ, ಏನಿದೆ ಎತ್ತಿದೆ ಎಲ್ಲ ಗೊತ್ತಾಗುತ್ತಲ್ಲ. ಸೊ ಅದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ರೈಡಿಂಗ್ ಮಾಡೋಕ್ಕೆಲ್ಲ ಒಂಥರ ಏನೋ ಒಂಥರ ಕ್ಯೂರಿಯಾಸಿಟಿ ಕೊಡುತ್ತೆ. ಸೊ ಹಂಗಾಗಿ ಇದು ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ ನಮ್ಮನ್ನು. ನೋಡಿ ಹಿಂಗೆ ಹೋಗಿ ರೂಟ್ ಮ್ಯಾಪೇ ಗೊತ್ತಾಗ್ಬಿಡುತ್ತಲ್ಲ, ಹಿಂಗೆ ಹೋಗಿ ಮತ್ತು ಅಲ್ಲಿ ಕೆಳಗಡೆ ಇಳಿದು ಮತ್ತು ಹಿಂಗೆ ಕೆಳಗೆ ಹಿಡಿದು ಆ ರೋಡಲ್ಲಿ ಹೋಗ್ಬೇಕು ಫೈನಲಿ ಅಂತ. ಚಿನ್ನ ಮರಿ ಓಡ್ಬೇಡ ಕಣ ಸಾಕು. ಅಯ್ಯಯ್ಯಯ್ಯಯ್ಯೋ ಏನಾ, ಬಾಯ್ಲಿ ಬಾ 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 ಬರಲ್ವಾ? ಸರಿ ಹೋಯ್ತೀನಿ, ಹೋಗು. ಹೋದ್ರೆ ಬತ್ತೀನೋ? ಇಲ್ಲ ಲೋ, ನಿನಗೆ ಹಸಿರು ಕಲರ್ ಇಷ್ಟನಾ? ಕರೆಕ್ಟ್, ಅವನಿಗೆ ಗ್ರೀನ್ ಕಲರ್ ಇಷ್ಟ. ಆಮಿನಾರು ಗ್ರೀನ್ ಕಲರ್ ಅಲ್ವಾ, ಸೊ ಹಂಗಾಗಿ ಬಂದ ನೋಡಿ. ನಾನು ಕರೆದ್ರೆ ಬರ್ತಾಯಿಲ್ಲ ಅವನು, ನಾನು ಬಂದಿದ್ರೆ ಬೇಕಾದ್ರೆ ತಪ್ಕೊಂಡು ಒಂದು ಮುತ್ತು ಕೊಡ್ತಿದ್ದೆ ಅವನಿಗೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಯಪ್ಪಪ್ಪಪ್ಪಪ್ಪ, ಈ ರೋಡು, ಈ ಹಾದಿ, ಈ ದಾರಿ, ಈ ಮಂಜುಗೆಡ್ಡೆ, ಹಾಳಾದ ಆಫ್ ರೋಡು ನನ್ನನ್ನು ಪಾವನ ಮಾಡಿಬಿಡ್ತು ದೇವ್ರೆ. ನಾನು ಇಷ್ಟೆಲ್ಲ ಅಂದ್ಕೊಂಡಿರಲಿಲ್ಲ. ಎಷ್ಟೊಂದು ಖುಷಿ ಕೊಡ್ತಾಯಿದ್ದೆ ಅಂತಂದರೆ ರೈಡು, ಮೈಕೈಯೆಲ್ಲ ನೋಯ್ತಾಯಿದ್ರು ಮನಸ್ಫೂರ್ತಿ ಸಂತೋಷ ಐತೆ. ಆಹಾ ಅನ್ನಷ್ಟು ಖುಷಿ, ಏನು ಮಜಾ. ಅಲ್ಲಿ ನೋಡಿ ಮುಂದ್ಗಡೆ ವ್ಯಾಲಿ ತೋರಿಸ್ತೀನಿ ನಿಮಗೆ. ನಮ್ಮೂರಲ್ಲಿ ಏನಾದ್ರು ನಾವು ಈ ಥರ ರೋಡನ್ನು ನೋಡ್ಬಿಟ್ಟಿದ್ದಿದ್ರೆ ಅಯ್ಯೋ ಅಂದ್ಬಿಡ್ತಿದ್ವಿ. ಆದರೆ ಇಲ್ಲಿ ಆರಾಮಾಗಿ ಅನ್ನಿಸ್ತಾ ಇದೆ ನನಗೆ. ನೋಡಿ ಎಷ್ಟು ಚಿಲ್ಲಾಗಿ ಹೋಗ್ತಾಯಿದ್ದೀನಿ, ಟೆನ್ಷನ್ ಇಲ್ಲದೆ. ಅದು ಇನ್ನೊಂದು ಏನಕ್ಕೆ ಅಂತಂದರೆ ಖುಷಿಗೆ. ತುಂಬ ನಾನು ಮೋಟೋಲಾಗಿ ಶುರು ಮಾಡಿದ್ಮೇಲೆ ನಾನು ಆ್ಯಕ್ಚುಲಿ ಇಲ್ಲಿ ಲಡಾಖು ಇವೆಲ್ಲ ಬರಬೇಕು ಅಂತೆಲ್ಲ ಅಂದ್ಕೊಂಡಿದ್ದು. ಅದಕ್ಕಿಂತ ಮುಂಚೆ ನಿಜ ಹೇಳ್ತೀನಿ, ನಮಗೆ ಲಡಾಖ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಅವೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳು ಹೋಗೋದು, ನಮ್ಮಂಥವ್ರು ಹೋಗೋದಲ್ಲ. ಸೊ ಅವೆಲ್ಲ ದೊಡ್ಡವ್ರ ಆಟಗಳು, ನಮ್ಗೆ ಯಾಕೆ ಬೇಕು ಅನ್ನೋ ಥರ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಯಾವಾಗ ಬೈಕ್ ತಗೊಂಡು ಊರೆಲ್ಲ ಸುತ್ತಾಡೋಕ್ಕೆ ಶುರು ಮಾಡಿ ಮೋಟೋಲಾಗು ಇವೆಲ್ಲ ಮಾಡೋಕ್ಕೆ ಶುರು ಮಾಡಿದ್ನೋ ಆವಾಗಿಂದ ಒಂದು ಸ್ವಲ್ಪ ತಲೆಯಲ್ಲಿ ಬಂತು, ಹೌದು ಇಲ್ಲ ನಾವು ಲಡಾಖ್ ಹೋಗಬೇಕು, ಇಲ್ಲೆಲ್ಲ ಸುತ್ತಾಡಬೇಕು ಅಂತ. ಇವತ್ತು ಅದೇ ಜಾಗಕ್ಕೆ ಸ್ಪಿಟಿ ವ್ಯಾಲಿ ಮುಖಾಂತರ ನೆಕ್ಸ್ಟ್ ಹಂಗೆ ಲಡಾಖ್ ಹೋಗ್ತಾಯಿದ್ದೀನಿ. ಹೋಗ್ತಾ ಇರೋ ದಾರಿನಲ್ಲೇ ಇಷ್ಟೆಲ್ಲ ಒಂದು ಒಳ್ಳೆ ಅನುಭವ, ಇಷ್ಟೆಲ್ಲ ಒಂದು ಒಳ್ಳೆ ರೋಡು. ಮತ್ತು ಒಳ್ಳೆ ರೋಡು ಅಂದರೆ ರೋಡ್ ಕೆಟ್ಟದ್ದೇ, ಆದರೆ ಅನುಭವ ಒಳ್ಳೆಯದು, ಹಂಗಾಗಿ ಒಳ್ಳೆ ರೋಡು ಅಂತ ಹೇಳಿದೆ. ಸೊ ಹಿಂಗೆಲ್ಲ ಮಿಕ್ಸ್ ಮಾಡಿ ನಾನು ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಸೊ ಅದೆಲ್ಲ ಆಗಿದ್ದು ಇನ್ಯಾರಿಂದನೂ ಅಲ್ಲ, ನನ್ನ ಪ್ರೀತಿಯ KKF-ಇಂದ, ನನ್ನ ಕಿತ್ತಡಿ ಕಿರಣ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ನನಗೆ ಇಷ್ಟು ದಿನ ಏನು ಸಪೋರ್ಟ್ ಕೊಟ್ಕೊಂಡು ಬಂತು, ಆ ಸಪೋರ್ಟೇ ನನ್ನನ್ನು ಇವತ್ತು ಧೈರ್ಯವಾಗಿ ಬೈಕ್ ತಗೊಂಬಂದು ನೀನು ಹೋಗೋ ಅನ್ನೋ ಲೆವೆಲ್ಗೆ ನನ್ನ ಮನಸ್ಸಿಗೆ ನನಗೆ ಸಮಾಧಾನ ಕೊಟ್ಟು ಪ್ರೋತ್ಸಾಹ ಕೊಟ್ಟು ತುಂಬ ಕಳಿಸ್ತು. ಸೊ ಹಂಗಾಗಿ ನಾನೆಲ್ಲ ಪ್ರೀತಿಯ KKF-ಗೆ ನಾನು ಎಷ್ಟು 1000 ಸಲ ನಾನು ಧನ್ಯವಾದ ಹೇಳ್ಕೊಂಡ್ರು ಕೂಡ ಸಾಲಲ್ಲ. ನೀವು ಕೊಟ್ಟಿರೋ ನಂಬಿಕೆ ಪ್ರೋತ್ಸಾಹನ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಡ್ತಾ ಒಂದು ಒಳ್ಳೆ ನೀವು ಹೆಮ್ಮೆ ಪಡಬೇಕೇ ಹೊರತು ಯಾವುದೇ ರೀತಿ ನೀವು ಅಯ್ಯೋ ಇವ್ನಿಗೆ ಮಾಡಿದ್ನಲ್ಲ ಅನ್ನೋ ಲೆವೆಲ್ಗಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ. ಸೊ ಇಲ್ಲೊಂದು ಟೆರೈನ್ ನೋಡಿ ಹೆಂಗಿದೆ ಅಂತ, ಧೂಳು, ಓಹೋ ಧೂಳಿನ ಸಾಮ್ರಾಜ್ಯ. ಅಯ್ಯಯ್ಯಪ್ಪ, ಭಾರಿ ಹುಷಾರಾಗಿ ಇಳಿಸ್ಬೇಕು ಇಲ್ಲಿ ಗಾಡಿನ. ಒಂಚೂರು ಇದಂದ್ರೂ ಎಳೆದು ಬಿಡುತ್ತೆ, ಅಂದರೆ ಕೆಳಗೇನು ಬೀಳಲ್ಲ, ಜಸ್ಟ್ ಬೀಳ್ತೀವಿ ಕೆಳಗಡೆ. ಡ್ರೆಸ್ಸು ಗೀಸು ರೇನ್ಗೀರ ಎಲ್ಲ ಇದಾಗ್ಬಿಡುತ್ತೆ, ಗಲೀಜಾಗ್ಬಿಡುತ್ತೆ.
ನಾರ್ಮಲಾಗಿ ಬಂದೆ. ಸಖತ್ ಎಕ್ಸ್ಪೀರಿಯೆನ್ಸ್ ಸಿಕ್ತು ಮಾತ್ರ. ಧೂಳು ಕಲ್ಲು. 26 ಕಿಲೋಮೀಟರ್ ಐತೆ. ಬನ್ನಿ ಹೋಗೋಣ. ಗುಲ್ಮಮ್ಮಿ ಜೈ ಮಕ್ಕಳಮ್ಮ ಅಂತ. ಜೈ ಮಕ್ಕಳಮ್ಮ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಬನ್ನಿ. ಸೊ ನೋಡಿ, ಇಷ್ಟೊತ್ತು ಅದೆಲ್ಲ ಹಿಡ್ಕೊಂಡು ಬಂದ ಮೇಲೆ ಒಂದು ಫ್ಲಾಟ್ ಸರ್ಫೇಸಿಗೆ ಬಂದಿದ್ದೀವಿ. ಮತ್ತೆ ಇದೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಅದೇ ಬೆಟ್ಟ ಗುಡ್ಡ ಸ್ಟಾರ್ಟ್ ಆಯ್ತದೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ನೋಡಿ, ಇಲ್ಲಿ ತೋಟಕ್ಕೆಲ್ಲ ಮಾಮೂಲಿ ಫುಲ್ಲು ಕಾಂಪೌಂಡ್ ಕಟ್ಬಿಟ್ಟವ್ರು ನೋಡಿ. ಕಾಂಪೌಂಡ್ ಕಟ್ಟಿ ಕ್ಲೀನಾಗಿ ಗೇಟ್ ಹಾಕೊಂಡ್ಬಿಡ್ತಾರೆ. ಗೇಟ್ ಹಾಕಿ ಬೀಗನೂ ಹಾಕೊಂಡ್ಬಿಡ್ತಾರೆ, ಯಾರು ಒಳಗಡೆ ಹೋಗ್ಬಾರ್ದು ಅಂತ. ಇದು ಒಂಥರ ಚೆನ್ನಾಗಿದೆ ಅಲ್ವಾ ಇಲ್ಲಿ ಪಾಪ. ಆದರೆ ನೋಡಿ, ಎಲ್ಲ ಈ ಮೇಲ್ಗಡೆ ಬಂದು ಬಿದ್ದುಬಿಟ್ಟಿದೆ ಪಾಪ. ಅವ್ರು ಮಾಡಿರೋ ತೋಟದಕ್ಕೆಲ್ಲ ಮುಚ್ಕೊಂಡ್ಬಿಟ್ಟೈತೆ ಅಷ್ಟೇ. ಇಲ್ಲೆಲ್ಲ ಒಳ್ಳೆ ಮಳೆ ಬಿತ್ತು ಅಂತಂದರೆ ಸುಮ್ಮನೆ ಜಾರಿಬಿಡುತ್ತೆ, ಜಾರಿ ಎಲ್ಲ ನಾಶ ಆಗಿಬಿಡುತ್ತೆ. ಸೊ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫುಲ್ ಎಲ್ಲ ಕತ್ಲಾಗ್ಬಿಡುತ್ತೆ. ಸೊ ಆವಾಗ ನನ್ನ ಮಾಮೂಲಿ ನಮ್ಮ ಫಾಗ್ ಲೈಟ್ ಇದೆಯಲ್ಲ ಅದನ್ನು ಹಾಕ್ತೀನಿ. ಬಟ್ ಅದು ಹಾಕಿದ್ರೂ ಸಹಿತ ಇಷ್ಟೆಲ್ಲ ಕಾಣಿಸಲ್ಲ ನಿಮಗೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಫಾಗ್ ಲೈಟ್ ಹಾಕ್ಕೊಂಡು ಮಾತಾಡ್ತೀನಿ. ಏನಾದರೂ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗಿರೋ ವಿಷಯಗಳು ಮತ್ತು ಇನ್ಫಾರ್ಮೇಷನ್ ಇರೋಂಥ ವಿಷಯಗಳೇನಾದರೂ ನನ್ನ ಕಣ್ಣಿಗೆ ಕಂಡು ಬಂದರೆ ಆ ಟೈಮಲ್ಲಿ ಅದನ್ನು ಮಾತ್ರ ಹೇಳ್ತೀನಿ. ಓಕೆನಾ? ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ರೂಮ್ಗೆ ಹೋಗಿದ ತಕ್ಷಣ ನಾವು ಯಾವ ರೂಮಲ್ಲಿ ಸ್ಟೇ ಆಗಿದ್ವಿ ಏನು ಅನ್ನೋದನ್ನ ಮಾಹಿತಿನ ಸಹಿತ ಕೊಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ, ಇವತ್ತಿನ ವೀಡಿಯೋನ. ಸೊ ಇಲ್ಲೊಂದು ಚೆಕ್ ಪೋಸ್ಟು. ಸೊ ಇಲ್ಲಿ ನಾವು ನಮ್ಮ ಅಡ್ರೆಸ್ಸು ಮತ್ತು ಡೀಟೇಲ್ಸ್ ಎಲ್ಲ ಹೇಳಬೇಕಿರುತ್ತೆ. ಸೊ ಮತ್ತೆ ಅಣ್ಣನೇ ಹೋಗಿ ಎಲ್ಲ ಡೀಟೇಲ್ಸ್ನ ಹೇಳ್ತಾರೆ, ಯಾತಕ್ಕೆ ಇಬ್ಬಿಬ್ರು ಹೋಗೋದು ಅನ್ನೋ ಉದ್ದೇಶಕ್ಕೆ. ಮಿಲ್ಟ್ರಿ ಕ್ಯಾಂಪು. ಕಚ್ಬಾರ್ದು. ಏನು ಡುಮ್ಮಕ್ಕಿರ್ತಾವಪ್ಪ ಇಲ್ಲಿ ನಾಯಿಗಳು ಅಲ್ವಾ? ಏನಿಲ್ಲ, ಸುಮ್ಮನೆ ಪ್ರೀತಿ ಮಾಡೋಕ್ಕಷ್ಟೇ ಕರೆದಿದ್ದು. ಆಯಿತಾ? ಸೊ ಇಷ್ಟೇ, ಜಸ್ಟ್ ನಮ್ಮ ಗಾಡಿ ಇದು ಮತ್ತು ನಮ್ಮ ಡೀಟೇಲ್ಸ್ ಹೇಳಿದ್ರೆ ಮುಗೀತು. ಡೀಟೇಲ್ಸ್ ಅಂದರೆ ಏನಿಲ್ಲ, ಹೆಸರು ಮತ್ತು ಇದನ್ನು ಹೇಳಿದ್ರೆ ಸಾಕು. ಅಪ್ಪ ಬಂದ್ಬಿಟ್ವಾ? ಇನ್ನೆಷ್ಟು ಕಿಲೋಮೀಟ್ರು? ಇನ್ನು ಮುಂದೆ ಹೋಗಿ ಹಾಂ, ರೈಟು. ಡಿವಿಷನ್ ಇದೆ. ಓಕೆ ಓಕೆ. ಇನ್ನೆಷ್ಟು ಕಿಲೋಮೀಟ್ರು? 12? 12. ಓಕೆ, ಡನ್. ಏನು 15 ಅರ್ಧ ಅವರ್ ನೋಡಿ. ಓಕೆ. ಏನು ಇಲ್ಲಪ್ಪ, ಈಗಲಾ? ಎಷ್ಟು ಕಾಜಾಗ? ಜೈ. ಹಾಂ, ಬಟ್ ಟೈಮ್ ಆಗುತ್ತೆ ಅಷ್ಟೇ. ಕಾಜಾಗೆ ಹೊಡೆದ್ಬಿಡೋಣ ಅಂತ ಹೇಳ್ತವ್ರೆ. ನಾ ರೆಡಿ, ನಮ್ದೇನು ಟೆನ್ಷನ್ ಏನಿಲ್ಲ. ನನಗೇನೋ ನಂಗೆ ಆಗಲಿಲ್ಲ ಅಂತಂದಾಗ ನಾನು ರಪ್ ಅಂತ ಹೇಳ್ಬಿಡ್ತೀನಿ. ಓ ಅಣ್ಣ, ಅಲ್ಲಲ್ಲ, ಕೆಳಗಡೆ ಕಾಜಾ ಈ ಕಡೆ ಇಲ್ಲೇ ಕೊಟ್ಟಿದ್ದಾರಲ್ಲ. ವಾ, ಬಿಹಾರ. ಓಕೆ, ಕಾಜಾ ಹೀವ್ ಮೊನಾಸ್ಟ್ರಿ. ನಾವೀಗ ಇಲ್ಲಿಂದ ಒಂದು 12 ಕಿಲೋಮೀಟ್ರ್ನೋ ಇದೆ. ನೋಡೋಣ ಏನು ಮಾಡೋಣ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಇದೇ ಗ್ಯೂ ಟೆಂಪಲ್ಲು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಮ್ಮಿ. 500 ವರ್ಷದ ಹಳೆಯ ಮಮ್ಮಿ ಇದೆಯಂತೆ. ಸೊ ಅದನ್ನು ನೋಡೋಕ್ಕೆ ಅಂದ್ಬಿಟ್ಟು ಇವತ್ತು ಆ ಹಳ್ಳಿಗೆ ಹೋಗಿ ಆಲ್ಟ್ ಆಗ್ತೀವಿ. ನಾಳೆ ಎದ್ದು ಕಾಜಾ ಕಡೆಗೆ ಹೋಗ್ತೀವಿ. ವೆಲ್ಕಮ್ ಟು ಗೂ ವಿಲೇಜ್. ಓಕೆ, ಇನ್ನೆಷ್ಟು 10 ಕಿಲೋಮೀಟ್ರಾ? ಕನ್ಫರ್ಮು. ಹಾಂ, ಆದರೆ ಪೋಸ್ಟ್ ಆಫೀಸು ಎಲ್ಲ ಮುಗಿಸ್ತೀವಾ? ಎಲ್ಲ ಪೋಸ್ಟ್ ಆಫೀಸೆಲ್ಲ ಮುಗಿಸ್ತೀವಾ? ಏನೇನು ಐತೆ ನಾ ಕಾಜಾದಲ್ಲಿ ಪೋಸ್ಟ್ ಆಫೀಸು? ಹಾಂ ಹಾಂ, 3. ಓಕೆ ಸರಿ ಅಣ್ಣ. ಅಲ್ಲಿ ಮೇಲ್ಗಡೆ ನೋಡಿ, ಮೇಲ್ಗಡೆ ನೋಡಿ, ಸ್ಲೈಡು. ಧೂಳು ಧೂಳು. ಹ್ಞೂ,
ನೋಡಿ ಅಲ್ಲಿ ಧೂಳು ಬೀಳ್ತಾ ಇತ್ತಲ್ಲ, ಅದು ಅಂದರೆ ಗಾಳಿ ಬರ್ತಕ್ಕೆ ಒಂದೊಂದು ಸಲ ಧೂಳು ಬೀಳುತ್ತೆ. ಇನ್ನೊಂದು ಏನಾದರೂ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗತ್ತಿತ್ತು ಅಂತಂದ್ರೂ ಕೂಡ ಮುನ್ಸೂಚನೆ ಕೊಟ್ಟಿರುತ್ತೆ ಅದು. ಎರಡನೇದು ಇನ್ನು ಈ ಗ್ಯೂ ಮಾನ್ಸ್ಟ್ರಿ, ಆ ಗ್ಯೂ ವಿಲೇಜ್ಗೆ ಹೋಗ್ತಾ ಇದ್ದೀವಲ್ಲ ನೋಡಿ, ಆ ಗ್ಯೂ ನಾನು ಅಷ್ಟೊತ್ತಿಂದ ಹ್ಯೂ ಅಂತ ಇದ್ದೀನಿ, ಅದು ಹ್ಯೂ ಅಲ್ಲ ಗ್ಯೂ ವಿಲೇಜು, ಓಕೆನಾ. ಸೊ ಆ ಗ್ಯೂ ವಿಲೇಜ್ಗೆ ಹೋಗೋಂಥ ರೋಡ್ ನೋಡಿ ಎಷ್ಟು ಒಂದು ಅದ್ಭುತವಾಗಿದೆ. ರೋಡ್ ಚೆನ್ನಾಗಿದೆ, ಕಂಡೀಷನ್ ಓಕೆ, ಬಟ್ ಆದರೆ ಲೊಕೇಶನ್ ಆ್ಯಂಡ್ ವ್ಯೂ ನೋಡಿ ಯಾವ ಥರ ಇದೆ ಅಂತ. ಒಳ್ಳೆ ಯಾವುದೋ ಒಂದು ಸಣ್ಣ ಪುಟಾಣಿ ನದಿ ಹರಿತಾ ಇದೆ, ಅದ್ರ ಮುಂದೆ ಹಿಂಗೆ ಹೋಗ್ತಾ ಇದ್ದೀವಿ ನಾವು ಆರಾಮಾಗಿ. ಸೊ ಗಿಯು ಹಳ್ಳಿಗೆ ಬಂದ್ವಿ. ಟೈಮ್ ಎಕ್ಸಾಕ್ಟಾಗಿ ಇವಾಗ 7 ಗಂಟೆ ಆಯಿತು ರಾತ್ರಿ. ನೋಡಿ ಇಲ್ಲೇ ಇರೋದು. ವೆಲ್ಕಮ್ ಟು ಮಮ್ಮಿ ರೋಡು ಈ ಕಡೆಗಿದೆ. ಆ ಕಡೆಗೆ ಹೋಗ್ಬೇಕಾ? ಓಕೆ, ಮಮ್ಮಿ ರೋಡ್ಗೆ ಇನ್ನೂ 1 ಕಿಲೋಮೀಟ್ರ್ ಇದೆ. ಕಾಂಪೌಂಡ್ ಎಲ್ಲ ಫುಲ್ಲು ಕಲ್ಲಲ್ಲೇ ನೋಡಿ, ಯಾವ ಮನೆಗಾದರೂ ನೋಡ್ಬೋದು ಕಾಂಪೌಂಡು ಬರೀ ಕಲ್ಲಲ್ಲೇ. ಮನೆಗಿರಲಿ ತೋಟಗಳಿಗೂ ಕಾಂಪೌಂಡು ಕಲ್ಲಲ್ಲೇ ಮಾಡಿದ್ದಾರೆ. ಸೊ ಈಗ ನಾವು ಸ್ಟೇ ಹುಡುಕ್ತಾ ಇದ್ದೀವಿ, ಎಲ್ಲಾದರೂ ಸ್ಟೇ ಸಿಗ್ಬೋದಾ ಅಂತ. ಹೌದು, ಸಿಕ್ತು. ವೆಲ್ಕಮ್ ಟು ನೀಲ್ಮಾ ಹೋಮ್ ಸ್ಟೇ. ಅಣ್ಣ ಕೇಳ್ಕೊಂಬತ್ತೀರಾ? ಸರಿ, ರೇಟು ಅದೆಲ್ಲ ಮಾತಾಡ್ಕೊಂಬರ್ತಾರೆ. ರೇಟ್ ಮಾತಾಡಿದ್ರಣ್ಣ? ರೇಟು ಇಲ್ಲಿ ಸಿಗೋದೇ ಕಷ್ಟ ಇಲ್ಲ. ಯಾವುದೋ ಒಂದು ಇರೋದೇ ಒಂದು ಎರಡು ಅಷ್ಟೇ. ಅದ್ರ ಸುಮ್ಮನೆ ಕೇಳ್ಬಿಡ್ಬೇಕಿತ್ತು ಕಿತ್ನಾ ಅಂತ. 500-700 ಅಷ್ಟಿದ್ರೆ ಓಕೆ, ಅದಕ್ಕೆ ಮೇಲೆ ಜಾಸ್ತಿ ಆಗ್ಬಿಟ್ರೆ 1000 ಆದ್ರೆ ಆಯ್ತು ಬಿಡು. ಇವಾಗ ಎಲ್ಲಿ ಹೋಗ್ತೀವಿ? ವಾಪಸ್ ಹೋಗೋಕೆ ಸೀನ್ ಇಲ್ಲ. ನೋಡಿ ಮತ್ತೆ ಒಂದು ಮಾತು ಕೇಳಿದ್ರೆ ಗ್ರಿಪ್ ಅಷ್ಟೇ, ಇನ್ನೇನಿಲ್ಲ. ಒಂದು ಮಾತು ಕೇಳಿದ್ರೆ ಗ್ರಿಪ್ಪು ಎಷ್ಟು ಕೇಳಿದ್ರು ಒಪ್ಕೋತಾರೆ ಅನ್ನಂಗೆ ಬರಲ್ಲ. ಸುಮ್ಮನೆ ಕೇಳ್ಬಿಡಿ ಕಿತ್ನಾ ಬೈ ಅಂತನ್ಬಿಡಿ, ಒಂದೇ ಮಾತಷ್ಟೇ. ಫೈನಲ್ಲು ಏನಲ್ಲ ಸೆಕೆಂಡ್ರಿ, ಒಂದು ಮಾತು. ನಾನೇ ಕೊಡ್ತೀನಿ. ಅಯ್ಯಯ್ಯಯ್ಯೋ ಅಣ್ಣ, ರೀಸನಬಲ್ ಕಾಸ್ಟಲ್ಲಿ ಮುಗಿಸ್ಬೇಕು ಅಂತ ನಾನು. ಸರಿ ಬನ್ನಿ. ಒಟ್ಟಲ್ಲಿ ಜಾಸ್ತಿ ಏನಿರಲ್ಲ. ನಮ್ಮಮ್ಮ ಅಂದರೆ 500-700 ಅಷ್ಟೇ ಇರುತ್ತೆ. ಊಟಕ್ಕೆ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ ಬಿಟ್ಟರೆ ಪಾಪ ಉಳ್ಕೊಳ್ಳೋಕ್ಕೆಲ್ಲ ಏನು ಅಷ್ಟೇನೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ನೋಡೋಣ. किधर भाई? ठीक. कितना भाई रूम के? कितना है रूम का? अंदर ही है, ठीक है. भाई हाँ भाई, शू है? कितना है रूम का? 2 आदमी है. हाँ, वो शू है. आजा, ठीक. ठीक है, 2 आदमी के लिए चलेगा. हाँ, कितना है? 2 का 1600 पड़ जाएगा. इंग्लिश में? इंग्लिश में 1600. 16. हाँ, ज़्यादा हो गया. कम का रूम है? कम का तो नहीं है जी, यही है. यही है. थोड़ा कम हो जाएगा. कितना के कम करेगा? ज़्यादा हो गया भाई. हमारा आदमी पहले आया था. हाँ, वो बेंगलोर वाला आदमी. 6 आदमी आया था आज से 15 दिन पहले. ठीक है. नहीं वो उसको पहले हम खाली दो ही आदमी है ना, वो ज़्यादा पड़ेगा. है चार्जर क्या? वो चार्जर है नहीं. चार्जर नहीं है. अच्छा, मैं पहले देखता हूँ. अभी कहाँ से आ रहे हो आप? हम आज अच्छा. दिल्ली से आया. अरे स्पीटी वाली देख के आया. अच्छा. सारान वो पूरा देख के ऐसा आया. फिर कितने में रुकना? आप ही बोलो. उसमें मैंने तो डिनर और ब्रेकफास्ट दोनों इंक्लूड करके बोला था ना अभी. 1400. और कम ही करो भाई,
तो बहुत लास्ट हो सकता है, इससे ज़्यादा तो क्या करने जी। हाँ 12। 12 हाँ 1,000 डालिए 1000 नहीं, अब 2% है ना। हाँ 2%, हाँ 1200 1200 इंक्लूडिंग फूड, इंक्लूडिंग फूड डिनर। ठीक है, डिनर और टिफ़न सुबह। सुबह का ब्रेकफास्ट 2 परांठा मिलेगा। ठीक है ठीक है, एक बार भैया को बात करके भी अच्छा, ಥ್ಯಾಂಕ್ ಯು. ಓಕೆ ಅಣ್ಣ, ಅದೇ 1600 ಹೇಳಿದ್ರು ಸ್ಟಾರ್ಟಿಂಗು, ಇನ್ಕ್ಲೂಡಿಂಗ್ ಫುಡ್ಡು, ಮಾರ್ನಿಂಗು ಟಿಫನ್ನು ಇದು, ಹಂಗೂ ಹಿಂಗೂ ವ್ಯಾಪಾರ ಮಾತಾಡಿ 1200ಕ್ಕೆ ಮುಗಿಸಿದ್ದೀನಿ ಇಬ್ಬರಿಗೆ. ನಾವು ಗೊತ್ತಲ್ಲ ಹೊಡ್ರಿ ಹ್ಯಾಂಡು. ಅದಕ್ಕೆ ನೀನೇ ಮಾತಾಡೋ ಬಂದು. ಬನ್ನಿ. ನಮ್ಗೆ ಅವೆಲ್ಲ ಸೆಟ್ ಆಗಲ್ಲ. ಸರಿ ತಾನೆ, ಇದು ಓಕೆ ತಾನೆ, ಈಗ ಮಾತಾಡಿರೋದು ಓಕೆ ತಾನೆ? ಓಕೆ ಸರಿ, ಹೊಡೋಣ ಹಂಗಾರೆ. A few moments later. ರೂಮಿಗೆ ಬಂದ್ವಿ ನೋಡಿ, ಇದೇ ರೂಮು. ಇಬ್ಬರಿಗೆ ರಾತ್ರಿ ಊಟ ಮತ್ತು ಬೆಳಗ್ಗೆ ತಿಂಡಿ ಮತ್ತು ರೂಮು ಎಲ್ಲ ಸೇರಿ 1200 ರೂಪಾಯಿಗೆ ಮಾತಾಡಿದ್ದೀನಿ. ಸೊ ಈಗ ಆಲ್ರೆಡಿ ನೀವು ನೋಡಿದ್ದೀರಾ, ಅವ್ರ ಜೊತೆ ಮಾತಾಡಿದ್ದೆಲ್ಲ. ಇಲ್ಲಿ ಇನ್ನೊಂದು ವಿಶೇಷವಾದ ಒಂದು ವಿಷಯ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇಲ್ಲಿ ಇದನ್ನು ಸಹಿತ ಹಾಕ್ಕೊಟ್ಟಿದ್ದಾರೆ, ಅಂತಂದರೆ ನಮಗೆ ರೂಮಲ್ಲಿ ಬೆಚ್ಚಗಿರೋಕ್ಕೆ ಅಂತಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಈ ಪ್ಲೇಟ್ ತೆಗಿತು ಅಂತಂದರೆ ಹೊಗೆ ಇಲ್ಲಿ ಬರುತ್ತಾ, ಒಳಗಡೆ ಸೌದೆ ಹಾಕಿರ್ತಾರೆ ಮತ್ತು ಬೆಂಕಿ ಹಾಕಿರ್ತಾರೆ. ಈ ಪ್ಲೇಟ್ ಮುಚ್ಚಿದ ತಕ್ಷಣವೇ ಹೊಗೆ ಇಲ್ಲಿಂದ ಈ ಪೈಪ್ ಮುಖಾಂತರ ಮೇಲೆ ಕೊಟ್ಟೋಗುತ್ತೆ. ಸೊ ಇದು ನಮ್ಮನ್ನು ರಾತ್ರಿ ಎಲ್ಲ ಬೆಚ್ಚಗಿರೋಕ್ಕೆ ಟ್ರೈ ಮಾಡಿಸುತ್ತೆ. ಸೊ ಅದಾದಮೇಲೆ ನೋಡಿ, ನಮಗೆ ರೋಟಿ ಕೊಟ್ಟಿದ್ದಾರೆ ಮತ್ತು ಆಲೂ ಸಬ್ಜಿ ಮತ್ತು ದಾಲ್ ಕೊಟ್ಟಿದ್ದಾರೆ. ಸೀಮೆಣ್ಣೆ ಹಾಕಿದ್ರಾ? ನೋಡಿ, ಇಲ್ಲಿ ಏನಾದ್ರು ರೋಟಿ ಏನಾದರೂ ಸ್ವಲ್ಪ ತಣ್ಣಗಾಗಿದೆ ಅಂತಂದರೆ, ಸೊ ಅವಾಗ ನೋಡಿ ಇದೇ ಇದರಲ್ಲಿ ಇದೇ ತವಾದ ಮೇಲೆ ಹಾಕಿದ್ರೆ ಬಿಸಿ ಬಿಸಿ ಆಗುತ್ತೆ. ಅದಾದಮೇಲೆ ಮತ್ತೆ ನಾವು ಬಿಸಿ ಬಿಸಿಯಾಗಿ ತಿನ್ಬೋದು. ಇದೊಂದು ಟೆಕ್ನಾಲಜಿ ಮಾತ್ರ ಸಖತ್ ಇಷ್ಟ ಆಯಿತು ನನಗೆ. ಆರಾಮಾಗಿ ಇವತ್ತು ಶಿಸ್ತಾಗಿಲ್ಲೇ ಮಲಗಿಬಿಡ್ತೀವಿ. ನಾಳೆಗೆ ಇಲ್ಲಿಂದ ಹೊರಡೋದು, ಅಂದರೆ ಮಮ್ಮಿನ ನೋಡಿಕೊಂಡು, ಮಾಮೂಲಿ ಅದೇ 500 ವರ್ಷದೊಂದು ಮಮ್ಮಿ ಇದೆಯಲ್ಲ ಅದನ್ನು ನೋಡಿಕೊಂಡು ಇಲ್ಲಿಂದ ಹಂಗೆ ಪೆಟ್ರೋಲ್ ಬಂಕು ಮತ್ತು ಹೈಯೆಸ್ಟ್ ವಿಲೇಜು, ಪೋಸ್ಟ್ ಬಾಕ್ಸು ಅವೆಲ್ಲ ನೋಡಿಕೊಂಡು ಕಾಜಾ ಹೋಗೋ ಥರ ಆಲ್ಟ್ ಮಾಡೋ ಥರ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತೊಂದು ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾಳೆ ಹೊಸ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶುಭರಾತ್ರಿ. ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.